ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇದು ಏನಂತ ಹೇಳಿದ್ರೆ ಸಂಡೇ ರಾತ್ರಿ ನಾನು ಮಾಡ್ಕೊಂಡಂಥ ವಿಡಿಯೋ ನೋಡ್ರಿ. ಏನಂತ ಹೇಳಿದ್ರೆ ಗುಬ್ಬಿ ಸುಜು ಎಷ್ಟು ಚಂದ ಮಲ್ಕೊಂಡಿದ್ರು ನೋಡ್ರಿ ಇಬ್ಬರು. ಹಂಗಾಗಿ ಒಂದು ಸ್ವಲ್ಪ ಅದನ್ನು ವಿಡಿಯೋ ಮಾಡ್ಕೋಬೇಕಂತೇಳಿ ಅನ್ನಿಸ್ತಾ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಂಗೆ ಇದು ನಂದು ಸಂಡೇ ಅಲ್ಲ ಮಂಡೇದ ಬೆಳಗ್ಗಿಂದ ಕಂಟಿನ್ಯೂ ಮಾಡಿದಂಥ ವ್ಲಾಗ್. ದೋಸೆದು ಹಿಟ್ಟನ್ನು ನೆನೆಸಿ ಎಲ್ಲ ರುಬ್ಬಿಟ್ಕೊಂಡಿದ್ದಾರೆ ರಾತ್ರಿ. ಈ ರೀತಿಯಾಗಿ ಆಗಿತ್ತು ನೋಡ್ರಿ ಬೆಳಿಗ್ಗೆ. ಇವತ್ತು ನಮ್ಮದು ನಾಷ್ಟ ಇವತ್ತು ದೋಸೆ, ಆಮೇಲೆ ಆಲೂ ಪಲ್ಯ ನೋಡ್ರಿ. ಈ ರೀತಿಯಾಗಿ ಹಿಟ್ಟು ಅದಾಗಿ ಎಲ್ಲ ಚಲೋ ಆಗಿತ್ತು. ನಾನು ಇದಕ್ಕೆ ನನ್ನ ಹಿಂದಿನ ವಿಡಿಯೋದಾಗ ತೋರಿಸ್ದಂಗೆ ಸ್ವಲ್ಪ ಉದ್ದಿನಬೇಳೆ, ಅಕ್ಕಿ, ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಚುನ್ಮರಿ ರೀ, ನಮ್ಮ ಕಡೆ ಏನು ಚುನ್ಮರಿ ಸಿಗ್ತಾವಲ್ಲ, ಮಂಡಕ್ಕಿ ಅಂತ ಹೇಳ್ತಾವಲ್ಲ, ಅವನ್ನ ಒಂದು ಸ್ವಲ್ಪ ನಾನು ರುಬ್ಬುವಾಗ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಅದನ್ನು ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ ನೋಡ್ರಿ. ಈ ರೀತಿಯಾಗಿ ಬಂದಿತ್ತು, ಚಲೋ ಅಂತೂ ಆಗಿದ್ವು. ಹಂಗೆ ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕಂಥೇಳಿ ಸ್ವಲ್ಪ ಟೊಮ್ಯಾಟೊ ಆಮೇಲೆ ಉಳ್ಳಾಗಡ್ಡಿ ಎರಡೂ ಕಟ್ ಮಾಡಿ ಇಟ್ಕೊಂಡಿತ್ತು. ಹಂಗೆ ಚಟ್ನಿಗೆ ಈ ರೀತಿಯಾಗಿ ಕೊಬ್ಬರಿ ಚಟ್ನಿನ ಮಾಡ್ಕೊಳತ್ತಿದ್ವಿ ನೋಡ್ರಿ. ಅದಕ್ಕೇನಂತ ಹೇಳಿದ್ರೆ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಉಪ್ಪು ಇದೆಲ್ಲನೂ ಹಾಕಿ ಚಟ್ನಿನ ಮಾಡ್ಕೊಂಡಂಥದ್ದು ಕೊಬ್ಬರಿ ಚಟ್ನಿ. ಆಮೇಲೆ ಆಲೂಗಡ್ಡೆ ಪಲ್ಯ, ದೋಸೆ ಇವತ್ತಿನ ನಮ್ಮದು ನಾಷ್ಟ ನೋಡ್ರಿ. ದೋಸೆನೂ ನೋಡ್ರಿ ಈ ರೀತಿಯಾಗಿ ದೋಸೆನೂ ಆಗಾಕತ್ತಿದ್ವ, ಚಲೋ ಆಗಾಕತ್ತಿದ್ವ. ಅದು ಹೇಳಿದ್ದೆ ಅಲ್ಲ, ಸಂಡೇ ನಾನು ಮಾಡೋದಿತ್ತು ದೋಸೆನ. ಅವತ್ತು ಶನಿವಾರ ನನಗೆ ಅಕ್ಕಿ ಎಲ್ಲ ನೆನೆಸಿ ಹಾಕಕ್ಕೆ ಮರ್ತು ಹೋತು. ಹಾಗಾಗಿ ನಾನು ಮತ್ತು ಸಂಡೇ ಅಕ್ಕಿ ಎಲ್ಲ ನೆನೆಸಿಟ್ಕೊಂಡು ರಾತ್ರಿ ರುಬ್ಬಿಟ್ಕೊಂಡು ಮಂಡೇ ದೋಸೆನ ಮಾಡ್ಕೊಂಡಿದ್ದು ನೋಡ್ರಿ. ಹಂಗೆ ನೋಡ್ರಿ ಪಲ್ಯನೂ ಈ ರೀತಿಯಾಗಿ ರೆಡಿ ಆಯ್ತು. ಆಲೂಗಡ್ಡೆ ಪಲ್ಯನೂ ಹಂಗೆ ಬೆಳಿಗ್ಗೆ ಎಲ್ಲರದು ನಾಷ್ಟನೂ ಎಲ್ಲ ಆತವತ್ತು. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ಮತ್ತೇನಾದರೂ ನಿಮ್ಗೆ ಈ ಒಂದು ನನ್ನ ವ್ಲಾಗ್ ಬಗ್ಗೆ ನಿಮ್ದೇನಾದರೂ ಒಪಿನಿಯನ್ ಇದ್ದರೆ ಪ್ಲೀಸ್ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ, ಮತ್ತೇನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಒಂಥರ ನಮಗೂ ಎನ್ಕರೇಜ್ಮೆಂಟ್ ಸಿಕ್ಕಂಗಕ್ಕತಿ. ಸೊ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಬೆಳಿಗ್ಗೆ ಎಲ್ಲ ಫಸ್ಟಿಗೆ ಸೃಜನಂದು ನಾಷ್ಟ ಮುಗಿಸ್ಕೊಳ್ಳೋದು. ಅದ್ರಾಗ ಮಂಡೇ ಇತ್ತಲ್ರಿ, ಅವ್ನು ಸ್ಕೂಲಿಗೆ ಹೊಂಟಿದ್ದ. ಹಾಗಾಗಿ ಅವಾಗ ಫಸ್ಟ್ ಅವ್ನದು ನಾಷ್ಟ ಮುಗಿಸೋದು. ಆಮೇಲೆ ಅವೇನಂತಂದ ಅಂದರೆ ಇವತ್ತು ನಂಗೆ ದೋಸೆನ ಹಾಕಿ ಕಳಿಸ್ರಿ ಬಾಕ್ಸಿಗೆ ಅಂತ ಹೇಳಿದ್ದ ನೋಡಿರಿ. ಚಟ್ನಿ ಈ ರೀತಿಯಾಗಿತ್ತು, ಕೊಬ್ಬರಿ ಚಟ್ನಿ ಈ ರೀತಿಯಾಗಿ ಬಂದಿತ್ತು ನೋಡಿರಿ. ಅಂಥೇಳಂದ ಸರಿ ಅಂಥೇಳಿ ಅವಂಗೆ ದೋಸೆನ ಒಂದು ಸ್ವಲ್ಪ ರೈಸ್ ಆಮೇಲೆ ಚಟ್ನಿ ಪಲ್ಯ ಎಲ್ಲನೂ ಇಟ್ಟು ಅವನಿಗೆ ಕಳಿಸ್ತಂತದ್ರಿ. ಆಮೇಲೆ ಇದು ಏನಂತ ಹೇಳಿದ್ರೆ, ಓಯ್ ಬಾ ಬಾ ಇಲ್ಲಿ ಬಾ ಬಾ ಮೇಲೆ ಬಾ. ಯಾಕೆ ಅಲ್ಲಿ ಹೋಗೋದು? ಹಾಂ ಏನೇ ಹಾಂ ಎದಕ್ಕೆ ಕುಕ್ಕಿ? ಹಾಂ ಏನು ಗೊತ್ತಾಗತ್ತಿಲ್ಲ ನಂಗೆ. ಬಾ ಮೇಲೆ ಬಾ 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 ಇಲ್ಲೇ ಬಾ 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 ನೋಡಿರಿ. ಆ ರೀತಿ ಬೆಳಿಗ್ಗೆನ ನಾನಲ್ಲೊಂದು ಸ್ವಲ್ಪ ನೀರು ತುಂಬ್ಕೊಂಬರಾಕಂತ ಹೊರಗೆ ಹೋಗಿದ್ದೆ. ಆಕಿನೂ ಹಿಂದಿಂದ ಬಂದು ಅಷ್ಟೆಲ್ಲ ಮಾಡತ್ತಿದ್ಲ ನೋಡ್ರಿ. ಅಲ್ಲೇ ಗೇಟ್ ಹತ್ರ ಓಡೋಗಿಬಿಡ್ತಾಳೆ. ಕದ ತೆಗಿಯೋದೊಂದು ತಡ, ಆಕೆ ಕೆಳಗಿಳಿಯೋದು, ಅಲ್ಲಿ ಹೋಗೋದು, ಅಲ್ಲಿ ಎಷ್ಟು ಕರೆದ್ರೂ ಬರೋಂಗಿಲ್ಲ. ಕದ ಹಾಕಿದ್ರಷ್ಟೇ ಒಳಗಿರ್ತಾಳೆ. ಅದನ್ನು ಕದ ಒಂದು ಸ್ವಲ್ಪ ತೆಗ್ದಿವಿ ಅಂತಂದ್ರೆ ಸಾಕು, ಓಡಿ ಹೋಗ್ಬಿಡ್ತಾಳೆ. ಅಲ್ಲೆಲ್ಲ ಗೇಟ್ ಅಂತೇಳಿ ಹೋಗಿ ಅಲ್ಲಿ ಅಡ್ಡಾಡೋರಿಗೆ ನೋಡ್ಕೊತ ನಿಲ್ಲೋದು. ಕರ್ಕೊಂಬರಾಕತ್ರ ಇನ್ನೂ ಓಡೋದು, ಚೀರೋದು, ಈ ರೀತಿ ಎಲ್ಲ ಮಾಡ್ತಿರ್ತಾಳೆ. ಹಂಗೆ ಸೃಜನಂದು ನಾಷ್ಟ ಎಲ್ಲ ಮುಗಿಸಿ ಅವನಿಗೆ ಹೇಳಿದೆ ಅಲ್ರಿ ಬಾಕ್ಸಿಗೂ ದೋಸೆನ ಹಾಕಿ ಕೊಡು ಅಂತ ಹೇಳ್ದೆ. ಎಲ್ಲ ಅವನು ಮುಗಿಸಿ ಅವನಿಗೆ
ಕಳಿಸಾದ್ಮೇಲೆ ಒಂದು ಸ್ವಲ್ಪ ಹೊರಗೆ ನೀರು ತುಂಬ್ಕೊಳ್ಳೋದಿತ್ತು. ಹಾಗಾಗಿ ಅದು ಕುಡಿಯೋ ನೀರಿಂದ ಅದಕ್ಕಂತ ಹೇಳಿ ನಾನೀಗ ಹೊರಗೆ ಹೋಗಿದ್ದೆ ನೋಡಿರಿ. ಕುಡಿಯೋ ನೀರು ತುಂಬ್ಕೊಂಡು ಬಂದ್ರಾತಂತ ಹೇಳಿ ಹೋಗಿ ತುಂಬ್ಕೊಂಡು ಬರತ್ತಿದ್ದೆ. ಹಂಗೆ ನಾನು ಇವತ್ತು ಏನಂತ ಹೇಳಿದ್ರೆ ಬಾಯ್ಲ್ಡ್ ರೈಸ್ ಮಾಡ್ಕೊಂಡ್ರಾತಂತ ಹೇಳಿ ಇವತ್ತು ನಾನು ಬಾಯ್ಲ್ಡ್ ರೈಸ್ ಮಾಡ್ಕೊಳತ್ತೇನೆ ರೀ. ಅನ್ನ ಮಧ್ಯಾಹ್ನ ಊಟಕ್ಕೆ ಬಾಯ್ಲ್ಡ್ ರೈಸ್ ನೆನೆಸಿಟ್ಕೊಳಕತ್ತಿದ್ದೆ. ಅದು ಪೂರ ಕೆಂಪಿತ್ತಲ್ರಿ, ಭಾಳ ಎಷ್ಟು ತೊಳೆದ್ರೂ ಕೆಂಪು ನೀರು ಬರತ್ತಿತ್ತು. ಹಂಗೆ ಅದನ್ನೆಲ್ಲನೂ ಸ್ವಚ್ಛಗೆ ತೊಳೆದು ಸ್ವಲ್ಪ ಅದನ್ನು ನೆನೆಸಿಟ್ಟು ಮಾಡಬೇಕಾದಂಥದ್ದು ರೀ. ನಾವು ಹಂಗೆ ಅದನ್ನು ಆವಾಗ ಮಾಡೋ ಟೈಮ್ನಾಗನ ನಾವು ಮಾಡಿದ್ವಿ, ಅದನ್ನೆಲ್ಲ ತೊಳೆದು ಡೈರೆಕ್ಟ್ ಕುಕ್ಕರ್ಗೆ ಹಾಕಿಟ್ವಿ ಅಂತಂದ್ರೆ ಭಾಳ ಲೇಟ್ ಆಕತ್ತದು ಹಣ್ಣೆಲ್ಲ ಆಗೋದು. ಹಾಗಾಗಿ ಅದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ಏನೀಗ ಮಾಡ್ಬೇಕಂಥೇಳಿ ಇವತ್ತು ನಾನಂತೂ ಮಧ್ಯಾಹ್ನ ಅನ್ನ ಅದನ್ನು ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೆ. ಅಂದ್ರೆ ಬೆಳಿಗ್ಗೆನ ನಾನು ಅದನ್ನು ನೆನೆಸಿಟ್ಕೊಂಡ್ಬಿಡ್ತೇನೆ. ಅಂದ್ರೆ 1-2 ತಾಸು ನೆನೆಸಿಟ್ಕೊಂಡ್ಬಿಡ್ತೇನೆ ರೀ ಅದನ್ನು. ಇಲ್ಲ ಅಂತಂದ್ರೆ ಅದು ಲೇಟಾಗಿ ಆಕತ್ತದು. ನಾವು ಅದೇ ಮಾಡೋ ಟೈಮಿಗೆನ ಅದನ್ನು ತೊಳೆದು ಕುಕ್ಕರ್ಗೆ ಹಾಕಿಟ್ಕೊಂಡ್ರೆ ಹಾಗಾಗಿ ಅದನ್ನು ಬೆಳಿಗ್ಗೆನ ಇಲ್ಲಾಂದ್ರೆ 1-2 ತಾಸು ನೆನೆಸಿಟ್ಟು ಆಮೇಲೆ ಮಾಡುವಂಥದ್ದು ಭಾಳ ಚಲೋ ಆಗಿರ್ತೈತೆ ರೀ ರೈಸ್. ಆಮೇಲೆ ಅದ್ರ ಜೊತೆಗೆ ಕೊಬ್ಬರಿದು ಸಾರು ಮಾಡ್ಕೊಳ್ಳುವಂಥದ್ದು. ಹಂಗೆ ಇಲ್ಲೇ ನಾನು ಏನಂತ ಹೇಳಿದ್ರೆ ಗುಬ್ಬಿದೆಲ್ಲ ನಾಷ್ಟ ಎಲ್ಲ ಮುಗಿಸಿ ಮಲಗಿಸಿದ್ದೆ ರೀ. ಈಕೆಗೆ ಮಲಗಿಸಿ ಆದಮೇಲೆ ನಾನು ಬಿಸಿ ಬಿಸಿ ದೋಸೆನ ಮಾಡಿಕೊಂಡು ತಿನ್ನಕತ್ತಿದ್ದೆ ನೋಡಿರಿ. ದೋಸೆ ಎಲ್ಲ ಮಾಡಿಟ್ರೆ ಅದು ಆಮೇಲೆ ತಿನ್ನಕ್ಕೆ ಮನ್ಸು ಬರೋಂಗಿಲ್ಲ. ಹಾಗಾಗಿ ನಾನು ಏನಂತ ಹೇಳಿದ್ರೆ ಫಸ್ಟಿಗೆ ಅವರಿಗೆ ಮಾಡಿಕೊಡೋದು ಮುಗಿಸಿ ಸ್ಟಾಪ್ ಮಾಡಿಬಿಟ್ಟಿದ್ದೆ ದೋಸೆ ಎಲ್ಲ ಮಾಡೋದು. ಮತ್ತು ನಂದೆಲ್ಲ ಜಳಕ ಎಲ್ಲ ಮುಗಿಸ್ಕೊಂಡು ಗುಬ್ಬಿದೆಲ್ಲ ಮುಗಿಸಿ ಆಕೆಗೆ ಮಲಗಿಸಿ ಆದಮೇಲೆ ಈಗ ಮತ್ತೆ ನಾನು ನಾಷ್ಟ ಮಾಡ್ಕೊಂಡ್ರಾತಂತ ಹೇಳಿ ನನಗೆ ಬಿಸಿ ಬಿಸಿ ದೋಸೆ ಮಾಡಿಕೊಂಡು ಚಟ್ನಿ ಆಲೂ ಪಲ್ಯ ಎಲ್ಲ ಹಚ್ಕೊಂಡು ಬಿಸಿ ಬಿಸಿಯಾಗಿ ದೋಸೆನ ಸವಿದು ಕುಂತ್ಕೊಂಡೆ. ಅದೆಲ್ಲ ಆಯ್ತು ಅನ್ನೋ ಅಷ್ಟೊತ್ತಿಗೆ ಅಂತಂದರೆ ಮಧ್ಯಾಹ್ನ ಆಗಿಬಿಟ್ಟಿರ್ತೈತೆ ರೀ. ಅಂದರೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೊಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ದಿರ್ತೈತಿ. ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆ ಗುಬ್ಬಿನೂ ಹೇಳ್ತಾಳೆ. ಇದೇನಂತ ಹೇಳಿದ್ರೆ ಮಧ್ಯಾಹ್ನದ ಗುಬ್ಬಿನ ಮಲ್ಕೊಂಡು ಎದ್ಮೇಲೆ ಆಕೆಗೆ ಸೀದಾ ನಾನು ಹೊರಗೆ ಕರ್ಕೊಂಡು ಬಂದೆ ರೀ. ಅಂದರೆ ಹೊರಗೆ ಕರ್ಕೊಂಡು ಬಂದರೆ ಒಂದು ಸ್ವಲ್ಪ ಆಟ ಆಡ್ತಾಳಂಥೇಳಿ ಒಂದು ಸ್ವಲ್ಪ ಹೊರಗೆ ಕರ್ಕೊಂಡು ಬಂದೆ. ಈ ರೀತಿಯಾಗಿ ಆಟನೂ ಆಡಕತ್ತಿದ್ಲು. ಇದೇನಂತ ಹೇಳಿದ್ರೆ ಮಧ್ಯಾಹ್ನದಿಂದ ನಾನು ಮಾಡ್ಕೊಂಡಂಥ ವ್ಲಾಗ್ ನೋಡಿರಿ. ಏನಂತ ಹೇಳಿದ್ರೆ ಆಕೆಗೆ ಹೊರಗೆ ಕರ್ಕೊಂಡು ಬಂದೆ ಅಂದರೆ ಕಿರಿಕಿರಿ ಜಾಸ್ತಿ ಇರೋಂಗಿಲ್ಲ. ಒಳಗಿದ್ದೆ ಅಂದ್ರೆ ಅದನ್ನು ಚೆಲ್ಲೋದು ಇದನ್ನು ಚೆಲ್ಲೋದು ಇದನ್ನು ಮಾಡ್ತಾಳೆ. ಅದೇ ಹೊರಗೆ ಕರ್ಕೊಂಡು ಬಂದೆ ಅಂತಂದ್ರೆ ಸುಮ್ಮನೆ ಅಲ್ಲಿ ಇದು ನೋಡ್ಕೊಂಡು ಆಟ ಆಡ್ತಿರ್ತಾಳೆ. ನಂದು ಏನಾದರೂ ಕೆಲಸ ಇತ್ತಂತಂದ್ರೆ ಅಲ್ಲೇ ಒಳಗನ್ನ ಕರ್ಕೊಂಡು ಮಾಡ್ಕೊತಿರ್ತೇನೆ. ಹಿಂಗೆ ನಾನು ಒಂದು ಸ್ವಲ್ಪ ಫ್ರೀ ಇದ್ದೆ ಅಂತಂದ್ರೆ ಈ ರೀತಿ ಆಕೆಗೆ ಹೊರಗೆ ಕರ್ಕೊಂಡು ಬಂದು ಕುಂತೆ ಅಂತಂದ್ರೆ ಆಕೆಗೂ ಒಂದು ಸ್ವಲ್ಪ ಆಟ ಆಡ್ಬೇಕಂತೇಳಿ ಅನ್ನಿಸ್ತೈತಿ. ಆಮೇಲೆ ಹೊರಗಿಂದೆಲ್ಲ ನೋಡ್ಕೊಂತ ಆಟ ಆಡ್ತಾಳೆ. ಹಾಗಾಗಿ ಆಕೆಗೆ ಒಂದು ಸ್ವಲ್ಪ ನಾನು ಹೊರಗೆ ಕರ್ಕೊಂಡು ಬಂದೆ ಕುಂತೆ ನೋಡಿರಿ. ಮಲ್ಕೊಂಡಿದ್ಲಲ್ಲ ಆಕೆ, ಮಲ್ಕೊಂಡೆ ಎದ್ದಿದ್ಲು. ಅವಾಗಿಂದ ವಿಡಿಯೋ ಇದೆ. ಈ ರೀತಿಯಾಗಿ ಎದ್ದ ಮೇಲೆ ಆಕೆಗೆ ಒಂದು ಸ್ವಲ್ಪ ಹೊರಗೆ ಕರ್ಕೊಂಬಂದು ಆಟ ಆಡಿಸಿದ್ದೆ ಅಂತಂದ್ರೆ ಊಟ ಮಾಡಿಸ್ಬೇಕಂತ ಹೇಳಿ ಮಾಡಿದ್ದೆ. ಆದರೆ ಆಕೆಗೆ ಆವಾಗ ಎದ್ದಿದ್ಲಲ್ಲ, ಹಂಗೆ ಎದ್ದು ಕೂಡಲೇ ಊಟ ಮಾಡಿಸಿದ್ರೆ ಆಕೆಗೂ ಅಷ್ಟು ಹೊಟ್ಟೆ ಹಸಿವಾಗಿರೋಂಗಿಲ್ಲ. ಅದಕ್ಕೊಂದು ಸ್ವಲ್ಪ ಆಕೆಗೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಊಟ ಮಾಡಿಸಿದ್ದೆ ಅಂತಂದ್ರೆ ಊಟ ಮಾಡ್ತಾಳಕ್ಕೆ. ಹಾಗಾಗಿ ಆಕೆಗೆ ಒಂದು ಸ್ವಲ್ಪ ಆಟ ಆಡಿಸಿದ್ರಾತಂತ ಹೇಳಿ ಕರ್ಕೊಂಡು ಬಂದು ಕುಂತಿದ್ದೆ ನೋಡಿರಿ. ಈಗಂತೂ ಎಲ್ಲನೂ ಅನ್ನ ಕಲ್ತ್ಬಿಟ್ಟಾಳೆ. ಅಣ್ಣ ಅಂತಾಳೆ, ಅಪ್ಪ ಅಂತಾಳೆ, ಅಮ್ಮ ಅಂತಾಳೆ, ಈ ರೀತಿ ಎಲ್ಲ ಮಾಡ್ತಿರ್ತಾಳೆ. ಹಂಗೆ ಆಕೆ ಜೊತೆ ಒಟ್ಟು ಟೈಮ್ ಸ್ಪೆಂಡ್ ಮಾಡೋದು ನನಗೂ ಒಂಥರ ಖುಷಿ. ಇಲ್ಲ ನೋಡಿ, ಥು 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 ಹಿಡಿ, ತಗೋ ಇದೆ ತಗೋ ತಗೋ ತಗ ತು ಮಾಡ ತು ತು ಇಲ್ಲ ನೋಡಿ. ಓಯ್ ಅಯ್ಯೋ ಏನಾಯ್ತು 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 ಏನು ಹಾಯಿತ್ತು? ಎಲ್ಲಿ ಹಾಯತ್ತಲ್ಲ ನೋಡು, ಎಲ್ಲಿ ಹಾಯತ್ತ? ಎಲ್ಲ ತಾಯಿ ಬಂದಿ? ಬಾ ಬಾ ಅಣ್ಣ 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 ಎಲ್ಲದಾನ ಅಣ್ಣ? ಬಂದ ನೋಡು.
ಬಂದ ಹಾಂ ಬರಲಿಲ್ಲ ಅಣ್ಣ ಬರಲಿಲ್ಲ ಈಗ ಒಂದು ಸ್ವಲ್ಪ ಆಕೆ ಆಟ ಆಡ್ಸ್ಕೊಂಡ್ಬಂದೆ ಅಲ್ರಿ, ಈಗ ಊಟ ಮಾಡಿಸಿದ್ರಾತಂತ ಹೇಳಿ ನಾನು ಆಕೆಗೆ ಒಳಗೆ ಕರ್ಕೊಂಡು ಬಂದೆ. ಈ ರೀತಿಯಾಗಿ ಆಕೆಗೂ ನಾನು ಬಾಯ್ಲ್ಡ್ ರೈಸನ್ನು ಊಟ ಮಾಡ್ಸಾತೇನೆ. ಇವತ್ತು ಊಟ ಮಾಡ್ತಾಳ್ರಿ, ಅದೇನಿಲ್ಲ. ಅದಕ್ಕೊಂದು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕಲಿಸ್ಕೊಂಡು ಊಟ ಮಾಡಿಸ್ಬೇಕಂತ ಹೇಳಿ ಈಗ ಕೈ ತೊಗೊಂಡು ಹೊಂಟಿದ್ದೆ ನೋಡ್ರಿ ಊಟದ. ಬಂದ ನೋಡ್ರಿ ಸೃಜನ ಸೃಜನ ಸ್ಕೂಲಿಂದ ಬಂದು ಯಾವ ರೀತಿ ಅಲ್ಲಿ ಸ್ಕೂಲ್ ಒಳಗೆ ಆಗಿದ್ದು, ಆಮೇಲೆ ಒಂದು ಸ್ವಲ್ಪ ಮಾತಾಡೋದು ಕೇಳ್ರಿ ಯಾವ ರೀತಿ. ಅದ್ರಾಗ ಒಂದು ಸ್ಕೂಲ್ ರಜೆ ಇತ್ತಲ್ಲ, ಅದಕ್ಕೆ ನೋಡಿರಿ ಏನೇನು ಮಾತಾಡ್ತಾನಂತ ಹೇಳಿ ನೀವೇ ಕೇಳ್ರಿ ಯಾವ ರೀತಿ ಮಾತಾಡ್ತಾನೆ, ಏನೇನೆಲ್ಲ ಹೇಳ್ತಾನಂತ ಹೇಳಿ. ನಿನ್ಯಾಕೆ ದುಗಿಸ್ತಾರವ್ರ? ದುಗ್ಸೋದು ಭಾಳ ಖುಷಿ, ಎಲ್ಲರಿಗೂ ಶನಿ ಅದಾರ, ಅದು ದುಗ್ಸೋದು ಭಾಳ ಖುಷಿ. ದುಗ್ಸೋದು ಇದಕ್ಕದ ತೆಗೆದಿಟ್ಕೊಂಡೆಲ್ಲ ಮತ್ತು ಅಲ್ಲಿ ಕಳೆದಿಟ್ಟು ಮಾಡ್ಕೊಂಡು ಬಿಲ್ಬಂತಿಗೆ ಮಮ್ಮಿ ಅವ ಹಿಂಗೆ ಅದ್ದಲ್ಲ, ಅವ ಹಿಂಗೆ ಅದ್ದಲ್ಲ. ಹಾಯ್ ಮ್ಯಾಮ್, ಹಾಯ್ 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 ಮ್ಯಾಮ್, ಹಾಯ್ ಹಾಯ್ ಮೇಡಮ್, ಇನ್ನೊಂದ್ಸಲ ಹಾಯ್ 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 ಹಾಯ್. ಅಲ್ಲ ನೋಡ್ರಿ ಸೃಜನ ಸ್ಕೂಲಿಂದ ಬಂದ ಆ ರೀತಿ ಎಲ್ಲನೂ ಏನು ಅಲ್ಲಿಂದ ಏನಾಗಿತ್ತು ಏನು ಅಂಥೇಳಿ ಒಂದು ಸ್ವಲ್ಪ ಎಲ್ಲನೂ ಹೇಳ್ತಾನೆ. ಒಂದೊಂದು ದಿನ ಹೇಳ್ತಾನೆ, ಒಂದಿನ ಕೇಳಿದ್ರಷ್ಟೇ ಹೇಳ್ತಾನೆ. ಒಂದೊಂದು ಟೈಮ್ ಒಟ್ಟು ತಾನೇ ಎಲ್ಲಿ ಏನಾಗಿತ್ತು ಏನು ಎಲ್ಲ ಹೇಳ್ತಿರ್ತಾನೆ. ಹಂಗೆ ಇದೇನಂತ ಹೇಳಿದ್ರೆ ನನ್ನ ರಾತ್ರಿ ಮಾಡ್ಕೊಂಡಂಥ ವಿಡಿಯೋ ರೀ. ಏನಂತ ಹೇಳಿದ್ರೆ ಮಾರನೇ ದಿನ ಸಂಕ್ರಮಣ ಇತ್ತಲ್ಲ, ತಲೆಗೆಲ್ಲ ಜಳಕ ಮಾಡೋದಿತ್ತು, ತಲೆ ಸ್ನಾನ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಮಸಾಜ್ ಮಾಡ್ಕೊಂಡ್ರೆ ಅಂಥೇಳಿ ನಾನು ಮಾಡ್ಕೊಳಕತ್ತಿದ್ದೆ. ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ನಾನು ಈ ರೀತಿ ಮಾಡ್ಕೊಳ್ಳುವಂಥದ್ದು. ವಾರಕ್ಕೊಮ್ಮೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ತಲೆಗೆ ಒಂದು ಸ್ವಲ್ಪ ಮಸಾಜೆಲ್ಲ ಮಾಡಿಕೊಂಡು ಭಾಳಷ್ಟು ಎಣ್ಣೆ ಉಣಿಸ್ತೇನೆ ರೀ ತಲೆಗೆ. ವಾರಕ್ಕೊಮ್ಮೆ ಈ ರೀತಿ
ಕೊಬ್ಬರಿ ಎಣ್ಣೆ ಎಲ್ಲ ಚಂದಾಗಿ ತಲೆಗೆ ಹಚ್ಕೊಂಡು ಮರನೇ ದಿನ ತಲೆನ ತೊಳ್ಕೊಳ್ಳುವಂಥದ್ದು. ಹಂಗೆ ನಾನು ಮಾಡ್ಕೊಳಕತ್ತಿದ್ದೆ. ಅಷ್ಟೊತ್ತಿಗೆ ಅವ ಬಂದಲ್ಲ, ಅವನಿಗೂ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಎಲ್ಲ ಹಚ್ಚಿದೆ. ಹಂಗೆ ಮತ್ತು ಗುಬ್ಬಿಗೂ ಹಚ್ಚಿದೆ. ಆಕೆಗೆ ಒಂದು ಸ್ವಲ್ಪ ಕಡಿಮೆ ಹಚ್ಚಿದ್ದೆ, ಅವ್ಗೊಂದು ಸ್ವಲ್ಪ ಹಚ್ಕೊಂಡೆ. ಎಲ್ಲ ತಲೆಗೆಲ್ಲ ಎಣ್ಣೆ ಹಚ್ಚಿದೆ. ಆಮೇಲೆ ನಾನು ಅವಾಗೆಲ್ಲ ಮಾಡಿದ್ದೆ ಅಲ್ಲ, ಅದಕ್ಕೆ ನಾನು ನಿಂಗೆ ಮಾಡ್ತೇನೆ ಮಮ್ಮಿ ಅಂಥೇಳಿ ನನಗೊಂದು ಸ್ವಲ್ಪ ಇದನ್ನು ಮಾಡ್ದೆ. ಅವನ ಕಡೆ ಮಾಡಿಸ್ಕೊಳ್ಳೋದು ಗೊತ್ತಲ್ಲ ರೀ, ಹೆಂಗೆ ಬೇಕೋ ಹಂಗೆ ಬಡಿತಿರ್ತಾನೆ. ಸಾಕೋ ಮರೆಯ ಅಂಥೇಳಿ ಬಿಡಿಸಿದ್ದೆ ಅಷ್ಟಕ್ಕೆ. ಅದ್ರ ಅಷ್ಟು ಮಾಡಿದ್ದಲ್ಲ, ಅದ ಖುಷಿ. ಹಂಗೆ ಇವತ್ತಿನ ನನ್ನ ದಿನ ಈ ರೀತಿಯಾಗಿತ್ತು ನೋಡ್ರಿ. ಹಂಗೆ ಇದು ನಮ್ಮದು ನೈಟ್ ಡಿನ್ನರ್ದು ಊಟ ಈ ರೀತಿಯಾಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.